ದುರ್ಗಾ ಸಪ್ತಶತಿ ಅಂತ ಬರುತ್ತೆ. ಅದರಲ್ಲಿ 700 ಶ್ಲೋಕಗಳಿರುತ್ತೆ. ಅದರಲ್ಲಿ ನಮಗೆ ಬರುತ್ತೆ, ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ. ಹಾಗೆ 9 ದುರ್ಗೆಯರು ನಮಗೆ ಬರ್ತಾರೆ. ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ ಅಂತ. ಅಂದರೆ 9 ದುರ್ಗೆಯರು ಆ ಒಂದೊಂದು ದಿನಗಳಲ್ಲಿ ವಿಶೇಷವಾಗಿ ನಮಗೆ ಫಲವನ್ನು ಕೊಡ್ತಕ್ಕಂಥದ್ದು. ಅದನ್ನು ಬಿಟ್ಟು ಈಗ ನಾವು ನಮ್ಮ ದಿನನಿತ್ಯ ಆರಾಧನೆ ಮಾಡುವಂಥ ದೇವಿಯಾಗಿರ್ಬೋದು, ಏನಿರುತ್ತೋ ಅದನ್ನು ಮಾಡ್ತೀವಿ. ನವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಮೊದಲನೇ ದಿನಾನೇ ನಾವು ಈ ಬೊಂಬೆಗಳನ್ನು, ಪಟ್ಟದ ಬೊಂಬೆಗಳನ್ನು ಎಲ್ಲ ಕೂಡಿಸಿ ಒಂದು ಕಲಶವನ್ನು ಇಟ್ಟು ದೇವಿಯನ್ನು ಅದರಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿನೂ ನಮ್ಮಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ ಮೊದಲಿಂದ. ಅದು ಬಿಟ್ಟು ಈಗ ಒಂದು ವಿಶೇಷವಾಗಿ ಒಂದು ಶ್ಲೋಕದ ರೂಪದಲ್ಲಿ ಹೇಳಿರುವಂತೆ ಒಂದೊಂದು ದಿನ ಒಂದೊಂದು ದೇವಿಯ ವಿಶೇಷ ಆರಾಧನೆ ಮಾಡೋದ್ರಿಂದ ಸಹ ನಮಗೆ ಒಂದು ಒಳ್ಳೆಯ ಫಲ ಆ ತಾಯಿ ಕೊಡ್ತಾಳೆ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮಗಳು ಈ 9 ದಿನ 9 ದೇವಿಯರನ್ನು ಆರಾಧನೆ ಮಾಡಿ 10ನೇ ದಿನ ವಿಶೇಷವಾಗಿ ನಾವು ಮತ್ತೆ ಎಲ್ಲರಿಗೂ ಸೇರಿಸಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ 3 ಸ್ವರೂಪಿಣಿಯರಿಗೂ ಮಾಡಿ ನಾವು ಆ ಪೂಜಾ ಕಾರ್ಯಕ್ರಮವನ್ನು ಒಂದು ವಿಜಯೋತ್ಸಾಹದಲ್ಲಿ ಮಾಡಿ ಮುಗಿಸುವಂಥ ಕಾರ್ಯಕ್ರಮ ವಿಜಯದಶಮಿ.